ಹೇಳ್ತಾ ಇರ್ತಾರೆ, ನಾನು ದೇವ್ರ ಪೂಜೆ ಮಾಡಕ್ಕೆ ಹೋಗ್ತೀನಿ, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಮಾತಾಡಿಸ್ಬೇಡ. ನೋಡಿ, ಅಷ್ಟೊತ್ತವರೆಗೂ ಪೂಜೆ ಮಾಡೋದೇನು ಬೇಡ. ಕೆಲವರು ನೋಡಿ, ಪೂಜೆ ಅಂದರೆ ಕೋಪ ಬರೋದ್ರೊಳಗೆ ಎದ್ದು ಬಂದ್ಬಿಡ್ಬೇಕು ದೇವ್ರ ಪೂಜೆ ಮಾಡೋ ಟೈಮಲ್ಲಿ. ಕೆಲವೊಬ್ರು ಕೋಪನೇ ಬರೋಲ್ಲ. ಕೆಲವೊಬ್ರು ಪೂಜೆ ಒಳ್ಳೆ ಪೂಜೆ ಮಾಡೋ ಟೈಮಲ್ಲೇ ಸಿಡಿಮಡಿ ಸಿಟ್ಟು ಆತಂಕಗಳನ್ನು ಮತ್ತು ಏನೋ ಒಂಥರ ಇದು ಮುಖದಲ್ಲಿ ಏನೋ ಒಂಥರ ಸಿಟ್ಟಿನ ಸ್ವಭಾವ ನೋಡಿ, ಆ ಥರ ಎಲ್ಲ ಕೂಡ ಮಾಡಬಾರ್ದು ಪೂಜೆಯನ್ನು. ದಯವಿಟ್ಟು ಗಮನ ಇರಲಿ, ಆ ಥರ ಪೂಜೆಯನ್ನು ಮಾಡಬಾರ್ದು. ನಿಮಗೆ ಸಿಟ್ಟು ಯಾವುದೇ ಥರ ಅಸಮಾಧಾನ ಇದ್ಕೊಂಡು ಪೂಜೆಯನ್ನು ಮಾಡಿದರೆ ಪೂಜೆ ಮಾಡೋದು ವ್ಯರ್ಥ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೂಜೆ ಅಂದರೆ ಒಂದು ವ್ಯವಸ್ಥಿತ ರೀತಿ, ಅದು ಆ ವ್ಯವಸ್ಥಿತ ರೀತಿಯಲ್ಲಿ ನೀವು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ತಗೊಂಡ್ಬಿಟ್ಟು, ಅದು 5 ನಿಮಿಷ ಆಗಿರಲಿ. ನೀವು 3 ಗಂಟೆಗಟ್ಟಲೆ ಪೂಜೆ ಮಾಡೋದೇನು ಅವಶ್ಯಕತೆ ಇಲ್ಲ. ಬರೇ 5 ನಿಮಿಷ ಅಥವಾ ಬರೀ 4 ನಿಮಿಷ ಆಗಿರಲಿ, ಶಾಂತಿ